ಹಲೋ ನಮಸ್ತೆ, ಈ ಕ್ಷಣದ ಸುದ್ದಿಗೆ ಸ್ವಾಗತ. ನಾನು ರಮ್ಯಾ. ನೋಡಿ, ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಬರದ ಮಧ್ಯೆಯೇ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಕ್ಕೆ ಆದೇಶವನ್ನ ಕೂಡ ನೀಡಲಾಗಿದೆ. ಕಾವೇರಿ ಬಗ್ಗೆ ಕಠಿಣ ನಿಲುವನ್ನ ತೆಗೆದುಕೊಳ್ತಾರಾ ಬಂಗಾರಪ್ಪನವರ ಶಿಷ್ಯ ಅನ್ನುವಂತಹ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬರದ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಕಾವೇರಿ ಬಗ್ಗೆ ಕಠಿಣ ನಿಲುವನ್ನ ತೆಗೆದುಕೊಳ್ತಾರಾ ಬಂಗಾರಪ್ಪನವರ ಶಿಷ್ಯ ಅಂತ ಹೇಳಿ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಕಾವೇರಿ ವಿಷಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಹಾಗಿದ್ರೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಫೋಕಸ್ ಟಿವಿ ಕನ್ನಡದಲ್ಲಿ ಕಾವೇರಿಯ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ತಮಿಳುನಾಡಿಗೆ ಸದ್ಯಕ್ಕೆ ನೀರನ್ನ ಬಿಟ್ಟಿಲ್ಲ, ಮುಂದೇನು ಮಾಡ್ತಾರೆ ಡಿಕೆ ಶಿವಕುಮಾರ್? ಹಾಗಾದ್ರೆ ಕುತೂಹಲವನ್ನ ಮೂಡಿಸ್ತಾ ಇದೆ ಬಂಗಾರಪ್ಪ ಶಿಷ್ಯನ ಮುಂದಿನ ನಡೆ. ವಾಟ್ ನೆಕ್ಸ್ಟ್? ಏನ್ ಮಾಡಬಹುದು ಡಿಕೆ ಶಿವಕುಮಾರ್ ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಜ್ಯದ ಜನತೆ. ಈ ಬರದ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. CWMA ಆದೇಶವನ್ನ ಹೊರಡಿಸಿದೆ. ಕಾವೇರಿ ಬಗ್ಗೆ ಕಠಿಣ ನಿಲುವನ್ನ ತೆಗೆದುಕೊಳ್ತಾರಾ ಬಂಗಾರಪ್ಪನವರ ಶಿಷ್ಯ? ಕಾವೇರಿ ವಿಷಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ತಮಿಳುನಾಡಿಗೆ ಸದ್ಯಕ್ಕೆ ನೀರನ್ನ ಬಿಡ್ತಾ ಇಲ್ಲ, ಹಾಗಿದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, ಅವರ ಮುಂದೆ ಸಾಕಷ್ಟು ಚಾಲೆಂಜಸ್ಗಳು ಕೂಡ ಇದ್ದಾವೆ. ಈ ಹಿಂದೆ ಬಂಗಾರಪ್ಪನವರು ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದ್ರು ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಬಂಗಾರಪ್ಪನವರು ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಯಾವ ರೀತಿಯಾಗಿ ಸೈಡ್ ಲೈನ್ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿತು, ತಮಿಳುನಾಡಿಗೆ ನೀರನ್ನ ಹರಿಸಲೇಬೇಕು ಅಂತ ಹೇಳಿ. ಆದರೆ ಬಂಗಾರಪ್ಪನವರು ತೆಗೆದುಕೊಂಡಂತಹ ಆ ಒಂದು ನಿರ್ಧಾರದಿಂದ ಮಂಡ್ಯ ಭಾಗದ ಜನತೆ, ಮೈಸೂರು ಭಾಗದ ಜನತೆ ಮತ್ತೆ ಬೆಂಗಳೂರಿನ ಜನತೆ ಇವತ್ತಿಗೂ ಕೂಡ ಕಾವೇರಿ ನೀರು ಹರಿಸುವಂತಹ ವಿಚಾರ ಅಥವಾ ಕಾವೇರಿ ಹೋರಾಟ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ನೆನಪಾಗೋದೆ ಬಂಗಾರಪ್ಪನವರ ನಡೆ. ಅವರು ನಡೆದಂತಹ ರೀತಿ ನೀತಿ, ಅವರು ಅನುಸರಿಸಿದಂತಹ ರೂಲ್ಸ್ಗಳೆಲ್ಲವೂ ಕೂಡ ಮಾರ್ಗದರ್ಶಿ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಕೂಡ ಯಾರು ಕೂಡ ಅದನ್ನ ಮೀರಿ ದಾಟಿಲ್ಲ. ಬಂಗಾರಪ್ಪನವರ ರೀತಿಯಾಗಿ ಯಾರೂ ಕೂಡ, ಯಾವೊಬ್ಬ ಸಿಎಂ ಕೂಡ ನಡೆದುಕೊಂಡು ಬಂದಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಹಾದಿಯನ್ನ ಹಿಡಿತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾಕೆಂತಂದ್ರೆ ಬಂಗಾರಪ್ಪನವರ ಒಂದು ಗರಡಿಯಲ್ಲಿ ಪಳಗಿದಂತಹ ಡಿಕೆ ಶಿವಕುಮಾರ್ ಅವರು ಪಕ್ಕಾ ಶಿಷ್ಯನೂ ಕೂಡ ಹೌದು. ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಜಯವನ್ನ ಸಾಧಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಥಾನಮಾನವನ್ನ ಕೊಟ್ಟರು ಬಂಗಾರಪ್ಪನವರು ಅನ್ನೋದನ್ನ ಗಮನಿಸಿದ್ದೇವೆ. ಸೊ ತಮ್ಮ ಮಗನಿಗೂ ಕೂಡ ಸ್ಥಾನಮಾನವನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಆ ಸಂದರ್ಭದಲ್ಲಿ ಸೃಷ್ಟಿಯಾಯಿತು. ಸೊ ಹಾಗಾಗಿ ಅದನ್ನ ಬಿಟ್ಬಿಡಿ. ಆದರೆ ಅವರು ನಡೆದುಕೊಂಡಂತಹ ರೀತಿ, ಎಸ್ ಬಂಗಾರಪ್ಪನ ನೆಚ್ಚಿನ ಶಿಷ್ಯ ಸಿಎಂ ಡಿಕೆ ಶಿವಕುಮಾರ್ ಅವರು ಬಂಗಾರಪ್ಪನವರ ಹಾದಿಯನ್ನ ಹಿಡಿತಾರಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿಗೆ ನೀರನ್ನ ಹರಿಸಿಲ್ಲ. CWMA ಆದೇಶವನ್ನ ಹೊರಡಿಸಿರಬಹುದು, ಬಟ್ ಆದ್ರೆ ನಾವು ನೀರನ್ನ ಹರಿಸ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವ ರೀತಿಯಾಗಿ ಹಾದಿಯನ್ನ ಹಿಡಿಬಹುದು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ನೋಡಿ, ಎಸ್ ಬಂಗಾರಪ್ಪನ ನೆಚ್ಚಿನ ಶಿಷ್ಯ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಕಿದಂತಹ ಗೆರೆಯನ್ನ ದಾಟದೆ ಅವರ ಗರಡಿಯಲ್ಲಿ ಯಾವ ರೀತಿಯಾಗಿ ಪಳಗಿ ಬಂದ್ರು, ಇವತ್ತು ಯಾವ ರೀತಿಯಾಗಿ ಯಾವ ಸ್ಥಾನಮಾನವನ್ನ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಎರಡನೆಯದಾಗಿ ನೋಡೋದಾದ್ರೆ, ಕಾವೇರಿ ಹೋರಾಟದಲ್ಲಿ ಬಂಗಾರಪ್ಪ ಮಾದರಿಯನ್ನ ಡಿಕೆ ಶಿವಕುಮಾರ್ ಅವರು ಪಾಲನೆ ಮಾಡ್ತಾರಾ ಅನ್ನುವಂತಹ ಕುತೂಹಲಗಳು, ಚರ್ಚೆಗಳು ರಾಜಕೀಯ ವಲಯದಲ್ಲೂ ಕೂಡ ಸಾಗ್ತಾ ಇದೆ. ಇನ್ನು ಮೂರನೆಯದಾಗಿ ಡಿಕೆ ಶಿವಕುಮಾರ್ಗೆ ರಾಜಕೀಯ ಮುಖ್ಯನಾ ಅಥವಾ ರಾಜ್ಯದ ಹಿತ ಮುಖ್ಯನಾ ಅಂತ ಹೇಳಿ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ.
ಇನ್ನು ನಾಲ್ಕನೆಯದಾಗಿ ಒಕ್ಕಲಿಗರ ಕೋಟೆಯನ್ನ ಭದ್ರಗೊಳಿಸೋದಕ್ಕೆ ಕಾವೇರಿ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ತಾರಾ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ. ಯಾಕೆಂತಂದ್ರೆ ಈ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜ್ಯದ ಜನತೆಯ ಮುಂದೆ ಹೋಗಿ ಅದು ಕೂಡ ಈ ಮೈಸೂರು, ರಾಮನಗರ, ಈ ಮಂಡ್ಯ ಭಾಗದ ಒಕ್ಕಲಿಗರ ಆ ಒಂದು ಮತ ಬ್ಯಾಂಕನ್ನ ಕಬ್ಜಾ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಯಶಸ್ವಿ ಆದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಸೊ ಹಾಗಾಗಿ ಮುಂದಿನ ಚುನಾವಣೆಯನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಕಾವೇರಿ ಹೋರಾಟವನ್ನೇ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾರಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮುಂದಿನದಾಗಿ ತಮಿಳುನಾಡಿಗೆ ಇಲ್ಲಿವರೆಗೂ ಕೂಡ ನೀರನ್ನ ಹರಿಸಿಲ್ಲ ಡಿ.ಕೆ. ಶಿವಕುಮಾರ್ ಅವರು. CWMA ಆದೇಶವನ್ನು ಹೊರಡಿಸಿದೆ. ಬಟ್ ಆದರೆ ನಮ್ಮ ರಾಜ್ಯದ ಜನರ ಹಿತ ಕಾಪಾಡಬೇಕು, ರೈತರ ಹಿತ ಕಾಪಾಡಬೇಕು, ಅಲ್ಲಿಗೆ ನೀರನ್ನ ಹರಿಬಿಟ್ರೆ ನಮ್ಮ ರಾಜ್ಯದ ಜನತೆಯ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ಯೋಚನೆಯನ್ನ ಮಾಡಿ ದೃಢ ನಿರ್ಧಾರವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಮುಂದಿನ ಅಂಶವನ್ನ ಗಮನಿಸ್ತಾ ಹೋಗೋದಾದ್ರೆ ದೃಢ ನಿರ್ಧಾರವನ್ನ ತೆಗೆದುಕೊಂಡು ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ಸೆಡ್ಡನ್ನ ಹೊಡಿತಾರಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಕಾರಣ ಇಷ್ಟೇ, ದಿನಂಪ್ರತಿ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶವನ್ನ ಈಗಾಗಲೇ ಹೊರಡಿಸಲಾಗಿದೆ. ಸೊ ಹಾಗಾಗಿ ಇಲ್ಲಿವರೆಗೂ ನೀರನ್ನ ಹರಿಸಿಲ್ಲ. ಸೊ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡು ಸೆಡ್ ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾರಾ ಡಿ.ಕೆ. ಶಿವಕುಮಾರ್ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ಮುಂದಿನ ಹಾದಿ ಯಾವ ರೀತಿಯಾಗಿ ಅವರು ಹಿಡಿಬಹುದು ಅಂತ ಹೇಳಿ ಗಮನಿಸ್ತಾ ಇದ್ರೆ, ನೀರನ್ನ ಬಿಡೋದಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನರ ಮೆಚ್ಚುಗೆಯನ್ನ ಕೂಡ ಅವರು ಗಳಿಸಿದಂತೆ ಆಗತ್ತೆ. ಯಾಕೆಂತಂದ್ರೆ ನೋಡಿ, ನೆಲ ಜಲ ಭಾಷೆ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮ ರಾಜ್ಯದ ಜನರು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಗಮನಿಸಿದೀವಿ, ಹೋರಾಟಗಳನ್ನ ಮಾಡ್ತಾರೆ ಅನ್ನೋದನ್ನ ಗಮನಿಸಿದೀವಿ. ಇನ್ನು ಕಾವೇರಿ ನೀರು ಅನ್ನುವಂತಹ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರು ಕೂಡ ಕಾಂಪ್ರಮೈಸ್ ಆಗೋದೇ ಇಲ್ಲ. ರೈತರಾಗಿರಬಹುದು ಅಥವಾ ಸೆಲೆಬ್ರಿಟಿಗಳಾದ್ರೂ ಆಗಿರಬಹುದು, ಮತ್ತೆ ಈ ಸಂಘ ಸಂಸ್ಥೆಗಳು ಕೂಡ ಸಾಥ್ ಕೊಡುವಂತಹ ಕೆಲಸಗಳನ್ನ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ಸೊ ಹಾಗಾಗಿ ನಾನ್ ನೀರ್ ಬಿಡಲ್ಲ, ಅದೇನಾಗುತ್ತೆ ಆಗ್ಲಿ, ನಾನು ಅದನ್ನ ಫೇಸ್ ಮಾಡ್ತೀನಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಪಣ ತೊಟ್ಟಿ ನಿಂತರೆ ರಾಜ್ಯದ ಜನರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಖಡಕ್ ಘೋಷಣೆಯನ್ನ ಮಾಡಿಬಿಟ್ರೆ, ಮುಂದಿನ ಅಂಶ, ಖಡಕ್ ಘೋಷಣೆಯನ್ನ ಮಾಡಿಬಿಟ್ರೆ ಬಂಗಾರಪ್ಪನ ಶಿಷ್ಯನಿಗೆ ಬಹುಪರಾಕ್ ಹಾಕೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲಿಲ್ಲ. ಯಾಕೆಂತಂದ್ರೆ ಒಮ್ಮೆ ರಾಜ್ಯದ ಜನರ ಮನಸ್ಸನ್ನ ಗೆದ್ರೆ ಅವರು ಸತ್ತಾದ್ಮೇಲೂ ಕೂಡ ಅದನ್ನ ನೆನಪಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ನೋಡಿ, ಎಕ್ಸಾಂಪಲ್ ಬಂಗಾರಪ್ಪನವರು, ಇವತ್ತು ಅವ್ರು ನಮ್ಮ ಜೊತೆ ಇಲ್ಲದೆ ಇರಬಹುದು, ಬಟ್ ಆದ್ರೆ ಅವ್ರು ನಡ್ಕೊಂಡಂತಹ ರೀತಿ, ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು, ನಮ್ಮ ರಾಜ್ಯದ ಜನರ ಯಾವ ರೀತಿಯಾಗಿ ಹಿತ ಕಾದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಇವತ್ತಿಗೂ ಕೂಡ ಕಾವೇರಿ ಹೋರಾಟ ಬಂದಾಗ ಮೊದಲಿಗೆ ನೆನಪಾಗೋದು ಬಂಗಾರಪ್ಪನವರು. ಸೊ ಹಾಗಾಗಿ ಖಡಕ್ ಘೋಷಣೆಯನ್ನ ಮಾಡಿಬಿಟ್ರೆ ಬಂಗಾರಪ್ಪನವರ ಶಿಷ್ಯನಿಗೆ ರಾಜ್ಯದ ಜನರು ಬಹುಪರಾಕ್ ಹಾಕೋದಂತೂ ಖಂಡಿತ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಇನ್ನು ಮುಂದಿನ ಅಂಶವನ್ನ ಗಮನಿಸ್ತಾ ಹೋಗೋದಾದ್ರೆ, ಸಿಎಂ ಡಿ.ಕೆ.ಶಿ ನಿರ್ಧಾರದ ಮೇಲೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ನಿಂತಿದೆ. ಇನ್ ಕೇಸ್ ಖಡಕ್ ಆಗಿ ಆದೇಶವನ್ನ ಕೊಟ್ರೆ ನಾವು CWMA ಆದೇಶವನ್ನ ಪಾಲನೆ ಮಾಡುವುದಿಲ್ಲ, ನೀರನ್ನ ಹರಿಸೋದಿಲ್ಲ ತಮಿಳುನಾಡಿಗೆ ಅಂತ ಹೇಳಿ ಅವರು ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರೆ ಮುಂದೆ ರಾಜಕೀಯ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. 2028ರ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಲಿಂದನೇ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಒಕ್ಕಲಿಗರು ಅತಿ ಹೆಚ್ಚು ವೋಟ್ ಹಾಕುವಂತಹ ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರಕ್ಕೆ ಇಲ್ಲಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಇನ್ನು ಮುಂದಿನ ಅಂಶವನ್ನ ಗಮನಿಸ್ತಾ ಹೋಗೋದಾದ್ರೆ, ಕಾವೇರಿ ಉಳಿವಿಗಾಗಿ ಖಡಕ್ ನಿರ್ಧಾರವನ್ನ ಕೈಗೊಳ್ತಾರ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ. ಖಡಕ್ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ರೆ ಪ್ರತಿಯೊಬ್ರು ಕೂಡ ಸ್ವಾಗತವನ್ನ ಮಾಡ್ತಾರೆ. ಈಗ ಸಿಎಂ ಹುದ್ದೆಯಲ್ಲಿದ್ದಾರೆ, ಇನ್ನು ಟಾಪ್ ಲೆವೆಲ್ಗೆ ಅವ್ರನ್ನ ತೆಗೆದುಕೊಂಡು ಹೋದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದ್ರೆ ಕಾವೇರಿ ನೀರನ್ನ ಹರಿಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಜನತೆ ಸುಮ್ಮನೆ ಕೂತ್ಕೊಳ್ತಾರ, ಕೂರೋ ಮಾತೇ ಇಲ್ಲ. ರಕ್ತ ಬೇಕಾದ್ರೂ ಕೊಡ್ತೀವಿ, ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಕುಡಿಯೋ ನೀರು ಮಾತ್ರ ಕೊಡೋದಿಲ್ಲ. ಅದು ಯಾವಾಗ? ಮಳೆ ಇಲ್ಲದ ಸಂದರ್ಭದಲ್ಲಿ. ಮಳೆ ಇದ್ದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು TMC ನೀರನ್ನ ಹರಿಬಿಟ್ಟಿದ್ದನ್ನ ಗಮನಿಸಿದೀವಿ. ನೋಡಿ, 2016ರಿಂದ 2026ರವರೆಗೂ ಕೂಡ ಅತಿ ಹೆಚ್ಚು ನೀರನ್ನ ಕೂಡ ಹರಿಬಿಟ್ಟಿರುವಂತಹ ಬಹಳಷ್ಟು ಎಕ್ಸಾಂಪಲ್ಸ್ಗಳು ಕೂಡ ಇದ್ದಾವೆ. ಸೊ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ
ತಮಿಳುನಾಡಿಗೆ ನೀರನ್ನ ಹರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡ್ರೆ ಒಳಿತು ಅಂತ ಹೇಳಿ ರಾಜ್ಯದ ಜನತೆ ಒಂದಷ್ಟು ಸಲಹೆ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ನೋಡಿ, 1991ರಲ್ಲಿ ಬಂಗಾರಪ್ಪನವರು ಸಿಎಂ ಆಗಿದ್ದಾಗಲೂ ಕರ್ನಾಟಕಕ್ಕೆ ಎಂಥದ್ದೇ ಪರಿಸ್ಥಿತಿ ಬಂದಿತ್ತು. ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಇದ್ದಾಗಲೇ ಕಾವೇರಿ ಪ್ರಾಧಿಕಾರ ತಮಿಳುನಾಡಿಗೆ 205 TMC ನೀರನ್ನ ಬಿಡಬೇಕು ಅಂತ ಹೇಳಿ ಆದೇಶವನ್ನ ಕೂಡ ಹೊರಡಿಸಿತ್ತು. ಆದರೆ ಇದರ ವಿರುದ್ಧ ಬಂಗಾರಪ್ಪನವರು ಸೆಡ್ಡು ಹೊಡೆದಿದ್ದೂ ಅಲ್ಲದೆ ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಕೊಟ್ಟಿರಲಿಲ್ಲ. ನಾವು ಕೊಡೋದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಘೋಷಣೆಯನ್ನ ಕೂಡ ಮಾಡಿದ್ರು. ಜೊತೆಗೆ ಪ್ರಾಧಿಕಾರದ ಸೂಚನೆಯಂತೆ ನೀರನ್ನ ಬಿಡದೆ ಇರೋದಕ್ಕೆ ಸುಗ್ರೀವಾಜ್ಞೆಯನ್ನ ಕೂಡ ಹೊರಡಿಸಿದ್ರು. ಆ ನಂತರ ಯಾವ ರೀತಿಯಾಗಿ ಚಿತ್ರಣ ಬದಲಾಯಿತು ಈ ವಿಚಾರವನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೂ ಕೂಡ ವರ್ಗಾವಣೆ ಮಾಡಿತ್ತು. ವರ್ಗಾವಣೆ ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೂಡ ತಳ್ಳಿ ಹಾಕಿದ್ದಂತಹ ಮಹಾನ್ ವ್ಯಕ್ತಿ. ಸೊ ಈಗಲೂ ಕೂಡ ಅವರನ್ನ ನೆನಪಿಸ್ಕೊಳ್ತೀವಿ. ಅವರ ಕಾರ್ಯವೈಖರಿ, ಅವರು ನಡೆದು ಬಂದಂತಹ ಹಾದಿ, ಕಾವೇರಿ ನೀರಿಗೆ ತೆಗೆದುಕೊಂಡಂತಹ ಆ ಒಂದು ಖಡಕ್ ನಿರ್ಧಾರ DK ಶಿವಕುಮಾರ್ ಅವರು ತೆಗೆದುಕೊಳ್ತಾರಾ ಅಂತ ಹೇಳಿ ಪ್ರಶ್ನೆಗಳು ಕೂಡ ಹೆಚ್ಚಾಗ್ತಾ ಇದೆ, ಕುತೂಹಲಗಳು ಕೂಡ ಇದೆ. ನೋಡಬೇಕು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿ. ಸರ್ವಪಕ್ಷ ಸಭೆಯನ್ನ ಕೂಡ ಕರೆಯಲಾಗಿದೆ. ಆ ಸಭೆಯ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ ಕನ್ನಡ.